ನೋಡಿ, ದೇಶದಲ್ಲಿ ಒಂದೇ ಚುನಾವಣೆ ನಡಿಬೇಕು ಅನ್ನೋದರ ಕುರಿತಾಗಿ ಕಳೆದ ವರ್ಷದಿಂದಲೂ ಕೂಡ ಪರ ವಿರೋಧ ಚರ್ಚೆಗಳು ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇನ್ಮೇಲೆ ದೇಶದಲ್ಲಿ ಒಂದೇ ಚುನಾವಣೆ, ಒಂದು ದೇಶ ಒಂದು ಚುನಾವಣೆ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಒಪ್ಪಿಗೆ ಆಗಿದೆ. ಚಳಿಗಾಲದ ಅಧಿವೇಶನದಲ್ಲೇ ಮಸೂದೆ ಮಂಡನೆ ಆಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲದ ಮಾಹಿತಿ ಲಭ್ಯವಾಗಿರೋದು. ಒಂದೇ ಬಾರಿ ರಾಜ್ಯ ಮತ್ತು ಕೇಂದ್ರಕ್ಕೆ ಚುನಾವಣೆ ನಡೆಯಲಿದೆ. ರಾಮನಾಥ್ ಕೋವಿಂದ್ ಸಮಿತಿ ನೀಡಿದ್ದ ವರದಿ, ಕೋವಿಂದ್ ಸಮಿತಿ ವರದಿಯನ್ನು ಕೇಂದ್ರ ಒಪ್ಕೊಂಡಿದೆ ಅನ್ನುವಂಥ ಮಾಹಿತಿ ಉನ್ನತ ಮೂಲಗಳಿಂದ ಲಭ್ಯ ಆಗಿರುವಂಥದ್ದು. ಕಳೆದ ವರ್ಷದಿಂದಲೂ ಕೂಡ ದೇಶದಲ್ಲಿ ಒಂದೇ ಚುನಾವಣೆ ನಡೆಯಬೇಕು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆಗಳು ಆಗಿದ್ವು. ಒಂದಷ್ಟು ಜನರು, ಒಂದಷ್ಟು ಪಕ್ಷಗಳು ಒಂದೇ ದೇಶ ಒಂದು ಚುನಾವಣೆ ಅಂತಂದಿದ್ರು. ಆದರೆ ಇನ್ನು ಹಲವರು ಬೇಡ ಅಂತ ಅಂದಿದ್ರು. ಸೊ ಈಗ ಚುನಾವಣೆಗೆ ಸಂಪುಟ ಒಪ್ಪಿಗೆ ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲಿ ಇನ್ಮೇಲೆ ದೇಶದಲ್ಲಿ ಒಂದೇ ಚುನಾವಣೆ ನಡೆಯುತ್ತಾ? ಹಾಗಾದರೆ ಕರ್ನಾಟಕದಲ್ಲಿ 2028ಕ್ಕೆ ನಡೆಯಬೇಕಿರುವಂಥ ವಿಧಾನಸಭೆ ಚುನಾವಣೆ 29ಕ್ಕೆ ನಡೆಯುತ್ತಾ? ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ನೋಡಿ, ದೇಶದಲ್ಲಿ ಒಂದೇ ಚುನಾವಣೆ ನಡಿಬೇಕು ಅನ್ನೋದರ ಕುರಿತಾಗಿ ಕಳೆದ ವರ್ಷದಿಂದಲೂ ಕೂಡ ಪರ ವಿರೋಧ ಚರ್ಚೆಗಳು ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇನ್ಮೇಲೆ ದೇಶದಲ್ಲಿ ಒಂದೇ ಚುನಾವಣೆ, ಒಂದು ದೇಶ ಒಂದು ಚುನಾವಣೆ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಒಪ್ಪಿಗೆ ಆಗಿದೆ. ಚಳಿಗಾಲದ ಅಧಿವೇಶನದಲ್ಲೇ ಮಸೂದೆ ಮಂಡನೆ ಆಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲದ ಮಾಹಿತಿ ಲಭ್ಯವಾಗಿರೋದು. ಒಂದೇ ಬಾರಿ ರಾಜ್ಯ ಮತ್ತು ಕೇಂದ್ರಕ್ಕೆ ಚುನಾವಣೆ ನಡೆಯಲಿದೆ. ರಾಮನಾಥ್ ಕೋವಿಂದ್ ಸಮಿತಿ ನೀಡಿದ್ದ ವರದಿ, ಕೋವಿಂದ್ ಸಮಿತಿ ವರದಿಯನ್ನು ಕೇಂದ್ರ ಒಪ್ಕೊಂಡಿದೆ ಅನ್ನುವಂಥ ಮಾಹಿತಿ ಉನ್ನತ ಮೂಲಗಳಿಂದ ಲಭ್ಯ ಆಗಿರುವಂಥದ್ದು. ಕಳೆದ ವರ್ಷದಿಂದಲೂ ಕೂಡ ದೇಶದಲ್ಲಿ ಒಂದೇ ಚುನಾವಣೆ ನಡೆಯಬೇಕು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆಗಳು ಆಗಿದ್ವು. ಒಂದಷ್ಟು ಜನರು, ಒಂದಷ್ಟು ಪಕ್ಷಗಳು ಒಂದೇ ದೇಶ ಒಂದು ಚುನಾವಣೆ ಅಂತಂದಿದ್ರು. ಆದರೆ ಇನ್ನು ಹಲವರು ಬೇಡ ಅಂತ ಅಂದಿದ್ರು. ಸೊ ಈಗ ಚುನಾವಣೆಗೆ ಸಂಪುಟ ಒಪ್ಪಿಗೆ ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲಿ ಇನ್ಮೇಲೆ ದೇಶದಲ್ಲಿ ಒಂದೇ ಚುನಾವಣೆ ನಡೆಯುತ್ತಾ? ಹಾಗಾದರೆ ಕರ್ನಾಟಕದಲ್ಲಿ 2028ಕ್ಕೆ ನಡೆಯಬೇಕಿರುವಂಥ ವಿಧಾನಸಭೆ ಚುನಾವಣೆ 29ಕ್ಕೆ ನಡೆಯುತ್ತಾ? ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ನೋಡಿ, ದೇಶದಲ್ಲಿ ಒಂದೇ ಚುನಾವಣೆ ನಡಿಬೇಕು ಅನ್ನೋದರ ಕುರಿತಾಗಿ ಕಳೆದ ವರ್ಷದಿಂದಲೂ ಕೂಡ ಪರ ವಿರೋಧ ಚರ್ಚೆಗಳು ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇನ್ಮೇಲೆ ದೇಶದಲ್ಲಿ ಒಂದೇ ಚುನಾವಣೆ, ಒಂದು ದೇಶ ಒಂದು ಚುನಾವಣೆ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಒಪ್ಪಿಗೆ ಆಗಿದೆ. ಚಳಿಗಾಲದ ಅಧಿವೇಶನದಲ್ಲೇ ಮಸೂದೆ ಮಂಡನೆ ಆಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲದ ಮಾಹಿತಿ ಲಭ್ಯವಾಗಿರೋದು. ಒಂದೇ ಬಾರಿ ರಾಜ್ಯ ಮತ್ತು ಕೇಂದ್ರಕ್ಕೆ ಚುನಾವಣೆ ನಡೆಯಲಿದೆ. ರಾಮನಾಥ್ ಕೋವಿಂದ್ ಸಮಿತಿ ನೀಡಿದ್ದ ವರದಿ, ಕೋವಿಂದ್ ಸಮಿತಿ ವರದಿಯನ್ನು ಕೇಂದ್ರ ಒಪ್ಕೊಂಡಿದೆ ಅನ್ನುವಂಥ ಮಾಹಿತಿ ಉನ್ನತ ಮೂಲಗಳಿಂದ ಲಭ್ಯ ಆಗಿರುವಂಥದ್ದು. ಕಳೆದ ವರ್ಷದಿಂದಲೂ ಕೂಡ ದೇಶದಲ್ಲಿ ಒಂದೇ ಚುನಾವಣೆ ನಡೆಯಬೇಕು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆಗಳು ಆಗಿದ್ವು. ಒಂದಷ್ಟು ಜನರು, ಒಂದಷ್ಟು ಪಕ್ಷಗಳು ಒಂದೇ ದೇಶ ಒಂದು ಚುನಾವಣೆ ಅಂತಂದಿದ್ರು. ಆದರೆ ಇನ್ನು ಹಲವರು ಬೇಡ ಅಂತ ಅಂದಿದ್ರು. ಸೊ ಈಗ ಚುನಾವಣೆಗೆ ಸಂಪುಟ ಒಪ್ಪಿಗೆ ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲಿ ಇನ್ಮೇಲೆ ದೇಶದಲ್ಲಿ ಒಂದೇ ಚುನಾವಣೆ ನಡೆಯುತ್ತಾ? ಹಾಗಾದರೆ ಕರ್ನಾಟಕದಲ್ಲಿ 2028ಕ್ಕೆ ನಡೆಯಬೇಕಿರುವಂಥ ವಿಧಾನಸಭೆ ಚುನಾವಣೆ 29ಕ್ಕೆ ನಡೆಯುತ್ತಾ? ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ನೋಡಿ, ದೇಶದಲ್ಲಿ ಒಂದೇ ಚುನಾವಣೆ ನಡಿಬೇಕು ಅನ್ನೋದರ ಕುರಿತಾಗಿ ಕಳೆದ ವರ್ಷದಿಂದಲೂ ಕೂಡ ಪರ ವಿರೋಧ ಚರ್ಚೆಗಳು ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇನ್ಮೇಲೆ ದೇಶದಲ್ಲಿ ಒಂದೇ ಚುನಾವಣೆ, ಒಂದು ದೇಶ ಒಂದು ಚುನಾವಣೆ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಒಪ್ಪಿಗೆ ಆಗಿದೆ. ಚಳಿಗಾಲದ ಅಧಿವೇಶನದಲ್ಲೇ ಮಸೂದೆ ಮಂಡನೆ ಆಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲದ ಮಾಹಿತಿ ಲಭ್ಯವಾಗಿರೋದು. ಒಂದೇ ಬಾರಿ ರಾಜ್ಯ ಮತ್ತು ಕೇಂದ್ರಕ್ಕೆ ಚುನಾವಣೆ ನಡೆಯಲಿದೆ. ರಾಮನಾಥ್ ಕೋವಿಂದ್ ಸಮಿತಿ ನೀಡಿದ್ದ ವರದಿ, ಕೋವಿಂದ್ ಸಮಿತಿ ವರದಿಯನ್ನು ಕೇಂದ್ರ ಒಪ್ಕೊಂಡಿದೆ ಅನ್ನುವಂಥ ಮಾಹಿತಿ ಉನ್ನತ ಮೂಲಗಳಿಂದ ಲಭ್ಯ ಆಗಿರುವಂಥದ್ದು. ಕಳೆದ ವರ್ಷದಿಂದಲೂ ಕೂಡ ದೇಶದಲ್ಲಿ ಒಂದೇ ಚುನಾವಣೆ ನಡೆಯಬೇಕು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆಗಳು ಆಗಿದ್ವು. ಒಂದಷ್ಟು ಜನರು, ಒಂದಷ್ಟು ಪಕ್ಷಗಳು ಒಂದೇ ದೇಶ ಒಂದು ಚುನಾವಣೆ ಅಂತಂದಿದ್ರು. ಆದರೆ ಇನ್ನು ಹಲವರು ಬೇಡ ಅಂತ ಅಂದಿದ್ರು. ಸೊ ಈಗ
ಚುನಾವಣೆಗೆ ಸಂಪುಟ ಒಪ್ಪಿಗೆ ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲಿ ಇನ್ಮೇಲೆ ದೇಶದಲ್ಲಿ ಒಂದೇ ಚುನಾವಣೆ ನಡೆಯುತ್ತಾ? ಹಾಗಾದರೆ ಕರ್ನಾಟಕದಲ್ಲಿ 2028ಕ್ಕೆ ನಡೆಯಬೇಕಿರುವಂಥ ವಿಧಾನಸಭೆ ಚುನಾವಣೆ 29ಕ್ಕೆ ನಡೆಯುತ್ತಾ? ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ನಮ್ದು ಋಣ ಇದೆ, ನಿಮ್ಮ ಅನುಭವ ಇದೆ, ಋಣ ಇದೆ. ನಿಮ್ನ PCC ಟ್ರೈನ್ ಮಾಡಿದೀವಿ, ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದೀವಿ. ವಿತೌಟ್ ಮೀ ದೇರ್ ಇಸ್ ನೋ ಗವರ್ಮೆಂಟ್ ಅಂದೆ. AJ ಚಂದ್ರ, ಡು ಯು ಅಗ್ರಿ ವಿತ್ ಮೀ ವರ್ಡ್? ಡಿಕೆಶಿ ಈ ಮಾತು ಆಡ್ತಿದ್ದ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಧ್ಯ ಪ್ರವೇಶಿಸಿದ್ರು. ಈಗಲೂ ಅಧಿಕಾರ ಒತ್ತು ತಗೋತೀರಾ ಅಂತ ಕಾಲೆಳೆದ್ರು. SM ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ. ನಾನು ಇವತ್ತು ಹೇಳ್ತೀನಿ, ಅವರಿಂದ ನಿಮ್ಗೆ ಒಂದು ಒಳ್ಳೇದಾಗಿದೆ, ಪ್ರಶ್ನೆನೇ ಇಲ್ಲ. ಸೊ ತಾವು ಒಂದ್ ಮಾತು ಹೇಳಿದ್ದೀರಾ, ಕಿತ್ಕೊಬೇಕು ಒಂದು ಒದ್ದು ಕಿತ್ಕೊಬೇಕು ಅಂತ. ಅಂದ್ರೆ ಪಾಠ ಇಲ್ಲಿರೋರ್ಗೆಲ್ಲ ಅದೇ ಪಾಠನ, ಇಲ್ಲಿರೋರ್ಗೆಲ್ಲ ಅದೇ ಪಾಠನ ಒದ್ದು. ಈಗ ನೀವ್ ಯಾವಾಗ ಒದ್ದು ಕಿತ್ಕೊಂತೀರಾ ಆ ಪದವಿನ, ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ದು ಕಿತ್ಕೊಂತೀರಾ? ನೋಡಪ್ಪ, ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒದ್ದು ಕಿತ್ಕೊಂತೀರಾ? ಜನವರಿ ಒಳಗಡೆ ಒದ್ದು ಕಿತ್ಕೊಂತೀರೋ? ಗ್ರಹಗತಿ ಸರಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಸದನದಲ್ಲಿ ಸಿಎಂ ಕುರ್ಚಿ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಡಿಸಿಎಂ ಡಿಕೆಶಿ, ವಿಪಕ್ಷ ನಾಯಕ ಆರ್ ಅಶೋಕ್ ನಡುವೆ ಜುಗಲ್ಬಂದಿ ಜೋರಾಗಿತ್ತು. ಅಶೋಕ್ ಮಾತಿಗೆ ಸಿಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಒಳಜಗಳ ಸರಿ ಮಾಡ್ಕೊಳ್ಳಿ ಅಂತ ಟಾಂಗ್ ಕೊಟ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ಹಾಕ್ತೀವಿ ಎಲ್ಲ. ಇವತ್ತೇನು ವಿಧಾನಸಭೆ ಒಳಗೆ ಮಾತಾಡ್ಕ ಅದನ್ನು ಹಾಕ್ತೀವಿ. ಜನ ತೀರ್ಮಾನ ಮಾಡಲಿ, ನಾವು ಹೇಳೋದು ಹೇಳ್ತೀವಿ. ಹಿಂದೂ ಅಂದರೆ ಅಲರ್ಜಿ, ಕುಂಕುಮ ಅಂದ್ರೆ ಅಲರ್ಜಿ, ವಿಭೂತಿ ಅಂದ್ರೆ ಅಲರ್ಜಿ, ಹಿಂದೂಗಳ ಪೇಟ ಅಂದ್ರೆ ಅಲರ್ಜಿ. ಅರ್ಬಸ್ತಾನ್ ಪೇಟ ಹಾಕೊಂಡ್ರೆ ಭಾಳ ಖುಷಿ ಪಡ್ತಾರೆ, ನಮಾಜ್ ಬಿದ್ದರೆ ಭಾಳ ಖುಷಿ ಪಡ್ತಾರೆ. ಆ ಸಮುದಾಯಕ್ಕಾಗಿಯೇ ಮುಖ್ಯಮಂತ್ರಿ ಹೊರತು ಹಿಂದೂಗಳಂದ್ರಲ್ಲ. ಲಿಂಗಾಯತರು, ಒಕ್ಕಲಿಗೆ ಅವರು, ದಲಿತರು, ವಾಲ್ಮೀಕಿ ರೊಕ್ಕನೇ ತಿಂದವರು ಭೂಪ್ರು. 84 ಕೋಟಿ ರೂಪಾಯಿ ಯಾರ್ದು ತಿಂದಿದ್ದು? ವಾಲ್ಮೀಕಿ ಜನಾಂಗದ್ದು. SC ಜನಾಂಗದ್ದು 24,000 ಕೋಟಿ ಗ್ಯಾರಂಟಿಗೆ ಹಾಕಿ ಆ ಜನಾಂಗಕ್ಕೆ ಏನೋ ಅಭಿವೃದ್ಧಿ ಇಲ್ಲ, ಅವ್ರನ್ನ ಕೊಲೆ ಮಾಡಿದವರೇ ಸಿದ್ದರಾಮಯ್ಯ. ಇನ್ನು ಹಿಂದೂಗಳನ್ನು ಯಾರು ಅವ್ರ ಸಾಬರದ ಅಟ್ಟೆ ಸರ್ಕಾರ ಇದು. ಡಿಕೆಶಿ ಮಾತಾಡೋದು ಅಧಿಕಾರ ಬೇಕಂದ್ರೆ ಒದ್ದು ಕಿತ್ಕೊಳ್ಬೇಕು ಅಂತ ಏನ ಮಾತನಾಡ್ತೀವಿ? ನೀವು ಸೆಷನ್ ಅದನ್ನು ಸದನದಲ್ಲಿ ಏನು ಮಾತಾಡಬೇಕು ಅನ್ನೋಂಥದ್ದು ಕನಿಷ್ಠ ಸೌಜನ್ಯ ಇಲ್ಲ. ಮೆಂಟಲ್ ಹಾಸ್ಪಿಟಲ್ ಕಳಿಸ್ಬೇಕು DK ಶಿವಕುಮಾರ್ ಅವ್ರನ್ನ. ನಿಮಾನ್ಸ್ ಅಥವಾ ಮೆಂಟಲ್ ಕಳಿಸ್ಬೇಕು DK ಶಿವಕುಮಾರ್. ಸದನದಾಗ ಹಿಂಗೆ ಮಾತಾಡ್ತಾರೆ, ಓದಿದು ಬದಿದು. DK ಶಿವಕುಮಾರ್ ಅಧಿಕಾರ ಕಿತ್ಕೊಳ್ಬೇಕಾದ್ರೆ ಒದೆ ಅಂತ ಪ್ರಸಂಗ ಬರುತ್ತಾ? ಏನು ಈಗಾಗಲೇ ತೇರ್ ಜೈಲಿಗೆ ಹೋಗಿದ್ರಲ್ಲ, ಅಲ್ಲಿ ಏನೋ ಅವರೇ ಹೇಳಿದ್ರು, ಇದ್ರಾಗ ಜೈಲಿನಾಗ ಹೋದ್ರು ನನಗೆ ಅಂತೇಳಿ. ಒಂದು ಅದೇ ಪ್ರಸಂಗ ಬರುತ್ತಾ? ನೋಡ್ಬೇಕಲ್ಲ, ಕಾದು ನೋಡ್ಬೇಕು. ಅದು ನ್ಯಾಯಾಲಯದಾಗ ಐತಲ್ರಿ, ನಮ್ಮ ಕೈಗಿಲ್ಲ. ಇನ್ನು ಹಿಂದೂಗಳನ್ನು ಯಾರು ಅವ್ರ ಸಾಬರದ ಅಟ್ಟೆ ಸರ್ಕಾರ ಇದು.